ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಪೂಜೆ ಮಾಡುವಾಗ ಹೀಗೆ ಏನಾದರೂ ನಡೆದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ನೆಲೆಸಿದ್ದಾರೆ ಎಂದು ಅರ್ಥ. ನಿಮಗೆ ಎಷ್ಟೇ ಕಷ್ಟಗಳು ಬಂದರೂ ಸರಿ, ದೇವರನ್ನ ಪೂಜಿಸುವುದನ್ನು ಮಾತ್ರ ಮರೆಯಬೇಡಿ. ಒಂದಲ್ಲ ಒಂದು ದಿನ ನೀವು ಉನ್ನತ ಮಟ್ಟಕ್ಕೆ ಬೆಳೆಯುತ್ತೀರಿ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡುವ ಸಮಯದಲ್ಲಿ ಆ ದೇವರು ನಮ್ಮದೇ ಆಗಿರುವಂಥ ಕೆಲವು ಮುನ್ಸೂಚನೆಗಳನ್ನು, ಕೆಲವು ಸಂಕೇತಗಳನ್ನು ಕಳುಹಿಸುತ್ತಾನೆ. 99% ಜನರಿಗೆ ಈ ವಿಷಯ ತಿಳಿದಿರೋದಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಸಂಚರಿಸುತ್ತಾ ಇರುತ್ತಾರೆ. ಆದ್ದರಿಂದ ಬೆಳಗಿನ ಜಾವ 3 ಗಂಟೆಯಿಂದ 5ರ ಮಧ್ಯದಲ್ಲಿ ಯಾರಿಗಾದರೂ ತಾನಾಗಿಯೇ ಎಚ್ಚರವಾದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ಓಡಾಡುತ್ತಿದ್ದಾರೆ ಎಂದು ಅರ್ಥ. ದೀಪಾರಾಧನೆ ವೇಳೆ ಕಣ್ಣೀರು. ಕೆಲವೊಮ್ಮೆ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಮಗೆ ತಿಳಿಯದಂತೆ ಕಣ್ಣೀರು ಬರುತ್ತದೆ. ಹೀಗೆ ಬಂದು ನೀವು ಮಾಡುವ ಪೂಜೆಗೆ ಒಳ್ಳೆಯ ಫಲ ಸಿಗಲಿದೆ ಎಂದರ್ಥ. ಅಲ್ಲದೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುತ್ತವೆ ಎಂದು ನೀವು ತಿಳಿಯಬೇಕು. ದೇವರ ನಗು. ದೇವರಿಗೆ ಆರತಿ ಬೆಳಗುವಾಗ ಕೆಲವೊಮ್ಮೆ ದೇವರ ಮುಖದಲ್ಲಿ ನಗು ಕಂಡಂತೆ ಭಾಸವಾಗುತ್ತದೆ. ಆರತಿ ಸಮಯದಲ್ಲಿ ದೇವರು ನಕ್ಕಂತೆ ನಿಮಗೆ ಅನ್ನಿಸಿದರೆ ಅದನ್ನು ಬಹಳ ಶುಭವೆಂದು ಭಾವಿಸಬೇಕು. ಹೀಗೆ ಕಂಡರೆ ನಿಮ್ಮ ಜನ್ಮ ಸಾರ್ಥಕವಾಯಿತು ಎಂದೇ ಅರ್ಥ. ನೀವು ಮಾಡುವ ಪೂಜೆ ನೇರವಾಗಿ ತಲುಪುತ್ತಿದೆ ಎಂದು ಅರ್ಥ. ಸುಡುವುದು. ಪೂಜೆ ಕೋಣೆಯಲ್ಲಿ ದೀಪ ಹಚ್ಚುವಾಗ ಕೆಲವೊಮ್ಮೆ ನಮ್ಮ ಕೈ ಸುಡುತ್ತದೆ. ಹೀಗಾದರೆ ಅದನ್ನು ಅಶುಭವೆಂದು ಭಾವಿಸಬೇಕು. ಪೂಜೆಯ ಸಮಯದಲ್ಲಿ ನೀವೇನಾದರೂ ತಪ್ಪು ಮಾಡಿದ್ದೀರಿ ಎಂದು ಇದರ ಅರ್ಥ. ಆದ್ದರಿಂದ ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದೆ ಭಕ್ತಿ ಶ್ರದ್ಧೆಯಿಂದ ದೇವರನ್ನ ಪೂಜಿಸಬೇಕು. ನಿಮ್ಮ ಮನೆಯಲ್ಲಿ ಕಾಯಿಸಿದ ಹಾಲು ಅನಿರೀಕ್ಷಿತವಾಗಿ ಉಕ್ಕಿದರೆ ಧನಲಕ್ಷ್ಮಿಯು ಹಣದ ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ಗೆಜ್ಜೆ ಶಬ್ದ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಕಾಲ್ಗೆಜ್ಜೆಯ ಶಬ್ದಗಳು ಕೇಳಿಸುತ್ತವೆ. ನಿಮಗೆ ಗೆಜ್ಜೆ ಶಬ್ದ ಕೇಳಿಸಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನಿಮ್ಮ ಮನೆಯಲ್ಲಿ ಓಡಾಡುತ್ತಿದ್ದಾಳೆ ಎಂದು ಅರ್ಥ. ಇದು ಅಪಾರ ಐಶ್ವರ್ಯ ನಿಮ್ಮ ಮನೆಗೆ ಬರಲಿದೆ ಎನ್ನುವ ಸೂಚನೆ ಆಗಿದೆ. ದೇವರ ಇರುವಿಕೆ. ಕೆಲವೊಮ್ಮೆ ನಮ್ಮ ಮನೆಯಲ್ಲಿಯೇ ಯಾರೋ ಇದ್ದಾರೆ ಎಂದು ಅನಿಸುತ್ತದೆ. ಹೀಗೆ ಅನ್ನಿಸಿದರೆ ನಿಮ್ಮ ಮನೆಯಲ್ಲಿ ದೇವತೆಗಳ ಸಂಚಾರವಿದೆ ಹಾಗೂ ನಿಮ್ಮ ಮನೆಗೆ ಅದೃಷ್ಟ ಒಲಿದು ಬರಲಿದೆ ಎಂದು ಅರ್ಥ. ಹಾಗೆಯೇ ನೆಕ್ಸ್ಟ್, ಎಣ್ಣೆ ಇಲ್ಲದೆ ಇದ್ದರೂ ಉರಿಯುವ ದೀಪ. ದೀಪಾರಾಧನೆ ಮಾಡುವಾಗ ಕೆಲವೊಮ್ಮೆ ದೀಪದಲ್ಲಿ ಎಣ್ಣೆ ಇಲ್ಲದಿದ್ದರೂ ದೀಪ ಉರಿಯುತ್ತಲೇ ಇರುತ್ತದೆ. ಹೀಗಾದರೆ ನೀವು ಬಹಳ ಅದೃಷ್ಟವಂತರು. ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಎಂದು ಅರ್ಥ. ಪ್ರಕಾಶಮಾನವಾದ ದೀಪ. ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿದ ನಂತರ ಆ ದೀಪವು ಹೆಚ್ಚು ಪ್ರಕಾಶಮಾನವಾಗಿ ಉರಿಯುತ್ತಿದ್ದರೆ ನೀವು ಮಾಡುವ ಪೂಜೆಗೆ ದೇವರ ಆಶೀರ್ವಾದ ಸಿಕ್ಕಿದೆ ಎಂದು ಅರ್ಥ. ದೇವರು ನಿಮ್ಮ ಪೂಜೆಗೆ ಸಂತೋಷಪಟ್ಟಿದ್ದಾನೆ, ನಿಮ್ಮ ಕೋರಿಕೆಗಳೆಲ್ಲವೂ ನೆರವೇರಲಿದೆ ಎಂಬ ಸಂಕೇತವಾಗಿರುತ್ತದೆ. ಹೂವು ಬೀಳುವಿಕೆ. ಪೂಜೆ ಮಾಡುವಾಗ ದೇವರ ಫೋಟೋದಿಂದ ಹೂವು ಕೆಳಗೆ ಬಿದ್ದರೆ ಅದನ್ನು ಅತ್ಯಂತ ಶುಭ ಸಂಕೇತವಾಗಿ ಭಾವಿಸಬೇಕು. ದೇವರಿಗೆ ಇಟ್ಟ ಹೂವು ಅಕಸ್ಮಾತಾಗಿ ಕೆಳಗೆ ಬಿದ್ದರೆ ದೇವರು ನಿಮ್ಮ ಪೂಜೆಗೆ ಮೆಚ್ಚಿದ್ದಾನೆ ಎಂದು, ನಿಮ್ಮ ಮನೆಗೆ ಒಳ್ಳೆಯದು ಎಂಬ ಅರ್ಥ. ಈ ಹೂವನ್ನು ದೇವರ ಆಶೀರ್ವಾದ ಎಂದು ಭಾವಿಸಿ ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ ಇಟ್ಟುಕೊಂಡರೆ ಹಣದ ವಿಚಾರದಲ್ಲಿ ನಿಮಗೆ ಬಹಳಷ್ಟು ಲಾಭವಾಗುತ್ತದೆ. ಜೀವನದಲ್ಲಿ ಹಣದ ಕೊರತೆಯೇ ಬರುವುದಿಲ್ಲ. ಆಕಳಿಕೆ. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಕೆಲವರಿಗೆ ಆಕಳಿಕೆ ಬರುತ್ತದೆ. ಪೂಜೆ ಸಮಯದಲ್ಲಿ ಆಕಳಿಕೆ ಬಂದರೆ ನಿಮ್ಮ ಮನೆಯಲ್ಲಿ ದುಷ್ಟ ಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿ ಇದೆ ಎಂದು. ಕುಂಕುಮ ಬೀಳುವಿಕೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ದೇವರ ಮನೆಯ ಕುಂಕುಮ ಕೈ ಜಾರಿ ಕೆಳಗೆ ಬೀಳುತ್ತದೆ. ಇದನ್ನು ಬಹಳ ಅಶುಭವೆಂದು ಭಾವಿಸಬೇಕು. ಪೂಜೆ ಸಮಯದಲ್ಲಿ ಹೀಗಾದರೆ ನಿಮ್ಮ ಪತಿಗೆ ಸಮಸ್ಯೆಗಳು ಎದುರಾಗಲಿದೆ. ಕುಂಕುಮ ಬಿದ್ದಾಗ ಅದನ್ನು ಪೊರಕೆಯಿಂದ ಗುಡಿಸಬಾರದು. ಕೈಯಿಂದಲೇ ಎತ್ತಿ ಹರಿಯುವ ನೀರಿನಲ್ಲಿ ಬಿಟ್ಟರೆ ದೋಷ ಬರುವುದಿಲ್ಲ.
ದೀಪ ಹಾರಿ ಹೋದರೆ, ದೀಪ ಆರಾಧನೆ ಸಮಯದಲ್ಲಿ ದೀಪ ಹಾರಿ ಹೋದರೆ, ದೀಪ ಶಾಂತವಾದರೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಬರಲಿವೆ ಎಂದು ಅರ್ಥ. ಹೀಗಾದಾಗ ತಕ್ಷಣ ಓಂ ನಮೋ ಶಿವಾಯ ನಮಃ ಮಂತ್ರವನ್ನು ಜಪಿಸಿ ಹೊಸ ದೀಪವನ್ನು ಹಚ್ಚಿದರೆ ಯಾವುದೇ ದೋಷ ತಟ್ಟುವುದಿಲ್ಲ. ದೀಪದ ಬತ್ತಿಗಳು ಸಂಪೂರ್ಣವಾಗಿ ಸುಟ್ಟು ಬೂದಿಯಾದರೆ ನಿಮ್ಮ ಮನೆಯ ಮೇಲೆ ದೇವರ ಸಂಪೂರ್ಣ ಆಶೀರ್ವಾದವಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಹಲ್ಲಿ ಮತ್ತು ಇರುವೆ, ಪೂಜಾ ಕೋಣೆಯಲ್ಲಿ ಹಲ್ಲಿ ಕಂಡರೆ ನಿಮ್ಮ ಮನೆಗೆ ಹಣ ಬರಲಿದೆ ಎಂದು ಸಂಕೇತ. ಹಲ್ಲಿಯನ್ನು ಲಕ್ಷ್ಮೀದೇವಿಯ ಸಂಕೇತವಾಗಿ ಭಾವಿಸಲಾಗುತ್ತದೆ. ಹಾಗೆಯೇ ಪೂಜಾ ಕೋಣೆಯಲ್ಲಿ ಕಪ್ಪು ಇರುವೆಗಳು ಕಂಡರೆ ನೀವು ಸದ್ಯದಲ್ಲಿ ಶ್ರೀಮಂತರಾಗುತ್ತೀರಿ, ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲಿದ್ದೀರಿ ಎಂದು ಅರ್ಥ. ಕಾಗೆಗೂ ಮತ್ತು ದೇವತೆಗಳಿಗೂ ಬಹಳ ಹತ್ತಿರದ ಸಂಬಂಧ ಇರುತ್ತದೆ. ಆದ್ದರಿಂದ ಪ್ರತಿದಿನ ನಿಮ್ಮ ಮನೆ ಮುಂದೆ ಕಾಗೆ ಬಂದರೆ ಅದಕ್ಕೆ ಏನಾದರೂ ಆಹಾರವನ್ನು ಇಡಿ. ಇದರಿಂದ ದೇವತೆಗಳ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ. ಕನಸಿನಲ್ಲಿ ದೇವರು, ನಮ್ಮಲ್ಲಿ ಎಷ್ಟೋ ಜನಗಳಿಗೆ ಕನಸಿನಲ್ಲಿ ದೇವರು ಕಾಣಿಸಿಕೊಳ್ಳುತ್ತಾರೆ. ನಿಮ್ಮ ಕನಸಿನಲ್ಲಿ ದೇವರು ಕಂಡರೆ ನಿಮ್ಮ ಮನೆಗೆ ಏನೋ ಒಳ್ಳೆಯದು ನಡೆಯಲಿದೆ ಎಂದು, ಸದ್ಯದಲ್ಲೇ ಇದು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ದೀಪದ ಶಬ್ದ, ದೀಪಾರಾಧನೆ ಮಾಡುವಾಗ ಕೆಲವೊಮ್ಮೆ ದೀಪದಿಂದ ಶಬ್ದ ಬರುತ್ತದೆ. ಹೀಗೆ ಆಲಿಸಲು ಬರಬಾರದು. ದೀಪವು ಶಾಂತವಾಗಿ ಉರಿಯಬೇಕು. ಶಬ್ದ ಮಾಡುತ್ತಾ ದೀಪ ಉರಿದರೆ ನೀವು ಪೂಜೆಯಲ್ಲಿ ತಪ್ಪುಗಳನ್ನು ಮಾಡಿದ್ದೀರಿ ಎಂದು ಅರ್ಥ. ಒಡೆದ ತೆಂಗಿನಕಾಯಿ, ದೇವರ ಪೂಜೆಯಲ್ಲಿ ಒಡೆದ ತೆಂಗಿನಕಾಯಿ ಕೆಟ್ಟು ಹೋಗಿದ್ದರೆ ತಕ್ಷಣ ಅದನ್ನು ತೆಗೆದು ಹಾಕಿ ನಿಮ್ಮ ಕೈಕಾಲುಗಳನ್ನು ಶುಭ್ರವಾಗಿ ತೊಳೆದುಕೊಂಡು ಹೊಸ ತೆಂಗಿನಕಾಯಿಯನ್ನು ಹೊಡೆಯಿರಿ. ಹೀಗೆ ಮಾಡುವುದರಿಂದ ಯಾವುದೇ ದೋಷ ಇರುವುದಿಲ್ಲ. ನೈವೇದ್ಯಕ್ಕೆ ಇರುವೆ, ದೇವರು ಇದ್ದಾನೆ ನೈವೇದ್ಯಕ್ಕೆ ಪದೇ ಪದೇ ಇರುವೆಗಳು ಮುತ್ತಿಕೊಳ್ಳುತ್ತಿದ್ದರೆ ನಿಮ್ಮ ನೈವೇದ್ಯವನ್ನು ದೇವರು ಸ್ವೀಕರಿಸಿದ್ದಾನೆ ಎಂದು ಅರ್ಥ. ಹಲ್ಲಿಗಳು ಮನೆಯಲ್ಲಿ ಒಂದೇ ಕಡೆ 3 ಹಲ್ಲಿಗಳು ಕಂಡರೆ ನಿಮ್ಮ ಮನೆಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಬರಲಿದ್ದಾಳೆ ಎಂದು ಅರ್ಥ. ಹಾಗೆಯೇ ತುಳಸಿ ಗಿಡದ ಹತ್ತಿರ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿಯ ಕೃಪೆ ಇದೆ ಎಂದು ತಿಳಿದುಕೊಳ್ಳಿ. ತುಳಸಿ ಒಣಗುವಿಕೆ, ಲಕ್ಷ್ಮೀ ಸ್ವರೂಪವಾದ ತುಳಸಿ ಗಿಡ ಒಣಗುತ್ತಿದ್ದರೆ ನಿಮ್ಮ ಮನೆಗೆ ಆಪತ್ತು ಅಥವಾ ಕೇಡು ಎದುರಾಗಲಿದೆ ಎಂಬ ಸಂಕೇತವಾಗಿದೆ. ಉಪ್ಪು ಚೆಲ್ಲುವುದು, ಉಪ್ಪನ್ನು ಲಕ್ಷ್ಮೀ ಸ್ವರೂಪವಾಗಿ ಭಾವಿಸುತ್ತಾರೆ. ಆದ್ದರಿಂದ ನಮ್ಮ ಕೈಯಿಂದ ಉಪ್ಪು ಕೆಳಗೆ ಬಿದ್ದರೆ ನಿಮ್ಮ ಮನೆಯಲ್ಲಿ ಹಣದ ನಷ್ಟ ಉಂಟಾಗಲಿದೆ ಎಂದು ಅರ್ಥ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.